ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಂದು ಜೂನ್ 27, ನಮ್ಮ ಹೆಮ್ಮೆಯ ಬೆಂಗಳೂರು ನಗರದ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿ. ಈ ಸುದಿನದಂದು ಮಹಾನ್ ದೂರದರ್ಶಿ ಕೆಂಪೇಗೌಡರನ್ನು ಸ್ಮರಿಸುತ್ತಾ ಅವರ ಸಾಧನೆಗಳ ಬಗ್ಗೆ 4 ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು 1537ರಲ್ಲಿ ಬೆಂಗಳೂರು ನಗರವನ್ನು ಕಟ್ಟಿದರು. ಕೇವಲ ಒಂದು ನಗರವನ್ನು ನಿರ್ಮಿಸುವುದಷ್ಟೇ ಅವರ ಗುರಿಯಾಗಿರಲಿಲ್ಲ. ಅದಕ್ಕೊಂದು ಸುಂದರವಾದ ರೂಪ ಮತ್ತು ಆರ್ಥಿಕ ಶಕ್ತಿಯನ್ನು ನೀಡಿದರು. ಅವರು ಅಂದೇ ಬೆಂಗಳೂರನ್ನು ಚಿಕ್ಕಪೇಟೆ, ದೊಡ್ಡಪೇಟೆ, ಅಕ್ಕಿಪೇಟೆ, ಬಳೆಪೇಟೆ ಹೀಗೆ ವಿವಿಧ ಪೇಟೆಗಳಾಗಿ ವಿಂಗಡಿಸಿದರು. ವ್ಯಾಪಾರ ವಹಿವಾಟಿಗೆ ಭದ್ರ ಬುನಾದಿ ಹಾಕಿದರು. ಕೃಷಿ ಮತ್ತು ಕುಡಿಯುವ ನೀರಿಗಾಗಿ 100 ಕೆರೆ ಕಲ್ಯಾಣಿಗಳನ್ನು ನಿರ್ಮಿಸಿದರು. ಪರಿಸರ ಕಾಳಜಿ ಹೊಂದಿದ್ದ ಅವರು ನಗರದ ರಕ್ಷಣೆಗಾಗಿ 4 ದಿಕ್ಕುಗಳಲ್ಲೂ ಐತಿಹಾಸಿಕ ಗೋಪುರಗಳನ್ನು ಸ್ಥಾಪಿಸಿದರು. ಜಾತಿ ಭೇದವಿಲ್ಲದೆ ಎಲ್ಲ ವರ್ಗದ ಜನರಿಗೂ ಆಶ್ರಯ ನೀಡಿದ ಕೆಂಪೇಗೌಡರು ಸಮಾಜ ಸುಧಾರಣೆಯಲ್ಲೂ ದೊಡ್ಡ ಪಾತ್ರ ವಹಿಸಿದ್ದರು. ಇಂದು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಐಟಿ ಹಬ್ ಅಥವಾ ಸಿಲಿಕಾನ್ ಸಿಟಿ ಎಂದು ಪ್ರಸಿದ್ಧಿ ಪಡೆಯಲು ಅಂದೇ ಕೆಂಪೇಗೌಡರು ಹಾಕಿದ ದೂರದೃಷ್ಟಿಯ ಯೋಜನೆಯೇ ಕಾರಣ. ಇಂತಹ ಮಹಾನ್ ನಾಯಕರ ಆದರ್ಶಗಳು, ಶಿಸ್ತು ಮತ್ತು ನಾಡಿನ ಬಗೆಗಿನ ಪ್ರೀತಿ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಿರಲಿ. ಅವರ ಹೆಜ್ಜೆಯ ಗುರುತುಗಳನ್ನು ಅನುಸರಿಸುತ್ತಾ ನಮ್ಮ ನಾಡನ್ನು ಮತ್ತಷ್ಟು ಸುಂದರವಾಗಿಸೋಣ. ನಿಮ್ಮೆಲ್ಲರಿಗೂ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.